ಓಮ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮಃ ಎನ್ನುತ್ತ ಮಾತಾ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರೆನಿಸಿಕೊಂಡಿರ್ತಕ್ಕಂತ ಆಹಾ ಯಾರಿಪ್ಪ ಸರ ಸಕಲ ಇರುವ 84 ಲಕ್ಷ ಜೀವರಾಶಿಗಳಿಗೆ ಸರಿಯಾದ ಟೈಮಕ್ಕೆ ಅನ್ನ ನೀರವನ್ನ ಹಾಕಿ 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 ಪಾಲನೆ ಪೋಷಣೆ ಸಂರಕ್ಷಣೆ ಮಾಡ್ತಿರ್ತಕ್ಕಂತ ಯಾರಿಪ್ಪ ಸರ ಯಾವ ಜಗದ ರಕ್ಷಕ ಜಗದ ಪರಿಪಾಲಕ ಜಗದ ಉದ್ಧಾರಕ ನೆನೆಸಿಕೊಂಡಿರ್ತಕ್ಕಂತ ಆಹಾ ಯಾರಿಪ್ಪ ಸರ ಯಾವ ಪಂಚಮುಖದ ಪರಮೇಶ್ವರನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಆಹಾ ಧ್ಯಾನಿಸಿಕೊಂಡು ಅದೇ ರೀತಿಯಾಗಿ ಶಿಷ್ಯನ ಭಕ್ತಿಗೆ ಮೆಚ್ಚಿ ಹೌದು ಮೆಚ್ಚಿ ಕೈಲಾಸವನ್ನ ಬಿಟ್ಟ ಮರ್ತ್ಯಲೋಕಕ್ಕೆ ಒಂದು ವಾಸವನ್ನ ಮಾಡಿರ್ತಕ್ಕಂತ ನನ್ನಪ್ಪ ಇವ್ರು ಯಾರಿಪ್ಪ ನನ್ನಪ್ಪ ಯಾವ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಮಾಯಮಕನಾಪುರ ಗ್ರಾಮದಲ್ಲಿ ವಾಸವನ್ನ ಮಾಡಿರ್ತಕ್ಕಂತ ಶ್ರೀ ಗುರು ಸೋಮಲಿಂಗೇಶ್ವರ ಪಾದ ಪದ್ಮಂಗಳಿ ಕೂಡ ನತಮಸ್ತಕನಾಗಿ ಹೌದಪ್ಪ ಹೌದು ಸೋಮಲಿಂಗೇಶ್ವರ ಪ್ರೀತಿಯ ಶಿಷ್ಯರೆನಿಸಿಕೊಂಡಿರ್ತಕ್ಕಂಥವ್ರು ಇವ್ರು ಯಾರಿಪ್ಪ ಸರ ಕೈಲಾಸದಲ್ಲಿ 7 ಯುಗದೊಳಗ ಅಮೋಘವಾದಂತ ಭಕ್ತಿಯನ್ನು ಮಾಡಿ ಹೌದು ಹೌದು ಅಮೋಘವಾದಂತ ಭಕ್ತಿಯನ್ನ ಮಾಡಿದ್ದಕ್ಕಾಗಿ ಅಮೋಘ ಸಿದ್ಧತೆಳಿ ನಾಮವನ್ನು ಪಡೆದುಕೊಂಡು ಹೌದಪ್ಪ ಹೌದು ಕೈಲಾಸವನ್ನ ಬಿಟ್ಟ ಮರ್ತ್ಯಲೋಕಕ್ಕ ಮಾನವರ ಉದ್ಧಾರ ಮಾಡಕ್ಕೆ ಬರುವಂತ ಸಮಯದೊಳಗ ಹಾ ಸಮಯದೊಳಗ ಏನಾಯ್ತು ಹನುಮಂತ ಏನಾಗೈತ್ರಿಪ್ಪ ಗೌಡ್ರ ಏನೇನ್ ಇಸ್ಕೊಂಡು ಬಂದ್ರು ಏನೇನು ಓಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡವರಿಗೆ ಭಾಗ್ಯ ಬಂಜಿಗೆ ತೊಟ್ಟಿಲ್ಲ ಹೌದಾ ಮಳಿ ಕೀಲ ಬೆಳಿ ಕೀಲ ಸರ್ವ ಸಾಹಿತ್ಯಗಳನ್ನ ತಗೊಂಡು ಮುಂದೆ ನಂದಿನ ಮಾಡ್ಕೊಂಡ ಹಿಂದ ತಂದಿನ ಕರ್ಕೊಂಡು ಎಲ್ಲಿಗೆ ಬಂದ್ರು ಮತ್ತಾರಿಗೆ ಕರ್ಕೊಂಡು ಬಂದ್ರು ಯಾರಿಗಪ್ಪ ಭೂತಾಳ ಸಿದ್ಧನ ಕರ್ಕೊಂಡು ಬಯಲು ಭೂತಾಳ ಸಿದ್ಧನ ಕರ್ಕೊಂಡು ಯಾವ ಮುಮ್ಮೆಟ್ಟ ಗುಡ್ಡದ ಮೇಲೆ ಕಲ್ಲು ಗದ್ದಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನು ಹಾಸಿ ಅಂತರ್ಲೆ ಡೇರೆಯನ್ನು ಹೊಡೆದಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಯಾವ ಯೋಗಿನಾದ ಅಮೋಘ ಸಿದ್ಧನ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಅಮೋಘ ಸಿದ್ದೇಶ್ವರಗ 3 ಮಂದಿ ಪುಣ್ಯದ ಮಕ್ಕಳು ಹನುಮಂತ ಯಾರ್ಯಾರಿಪ್ಪ ಸರ ಯಾವ ತೇರವಾಡ ಮಂಗ್ರಾಯ ಕರ್ಣಿ ಮಲಕಾರ ಸಿದ್ಧ ಡೋಣಜ ಮಾಧುಲಿಂಗ ಹೌದಾ ಈ 3 ಮಂದಿ ಪುಣ್ಯದ ಮಕ್ಕಳಿಗೆ ಕೂಡ ಈ ಒಡ್ಡಿ ಒಳಗ ಶಿವಸ್ಥಾನದೊಳಗ ಆಹ್ವಾನಿಸಿಕೊಂಡು ಹೌದು ಅಮೋಘ ಸಿದ್ದೇಶ್ವರಗ 3 ಮಂದಿ ಪುಣ್ಯದ ಮಕ್ಕಳಾದ ನಂತರ ಮತ್ತಾರಿಪ್ಪ 4 ಮಂದಿ ವರವಿನ ಮಕ್ಕಳದಾರ ಇವ್ರು ಯಾರ್ಯಾರು ವರವಿನ ಮಕ್ಕಳು ಯಾವ ಅವತಾರ ಹೌದು ಸಿದ್ಧ ದೇವೇಂದ್ರ ಬಿಳಿಯಾಣ ಸಿದ್ಧ ಆಚಾರ್ಯಗೌಡ ಸೋಮಣ್ಣ ಮುತ್ಯ ಕಡಿಹುಟ್ಟ ಕನ್ನಪ್ಪ ಒಡೆಯ ಹೌದಾ ಒಬ್ಬಕ್ಕಿ ಹೆಣ್ಣು ಮಗಳು ರೇಬಕಾದೇವಿ ಹೌದಾ ರೇಬಕಾದೇವಿ ಈ ವರವಿನ ಮಕ್ಕಳಿಗೆ ಕೂಡ ಭಕ್ತಿದಿಂದ ದೀರ್ಘದಿಂದ ಪ್ರಣಾಮಗಳನ್ನು ಹಾಕುತ್ತಾ ಅದೇ ರೀತಿಯಾಗಿ ಅಮೋಘ ಸಿದ್ದೇಶ್ವರನ ಮಾಯದ ಮಗನೆನಿಸಿಕೊಂಡಿರ್ತಕ್ಕಂಥವ್ರು ಇವ್ರು ಯಾರಿಪ್ಪ ಏನನ್ನ ಹೋಗ್ಯದತ್ರ ಅದು ಹೋಗ್ಯದ ಅಮೋಘ ಸಿದ್ದೇಶ್ವರನ ಮಾಯದ ಮಗನೆನಿಸಿಕೊಂಡಿರ್ತಕ್ಕಂಥವ್ರು ಶೆಲ್ ಹೋಗ್ಯಾವ್ರು ಯಾವ ನಾಟ್ಯ ಪೋತ್ಯದ ಗೌಡ ಜಾಬಗೊಂಡ ಕನ್ನ ಬಾಯಿಯ ಪುಣ್ಯ ಉದರದೊಳಗ ಹುಟ್ಟಿ ಬಂದು ಜನಸಿ ಬಂದು ಎರಡು ಒಂದೇ ಇವು ಹುಟ್ಟುದು ಒಂದೇ ಜನಿಸುದು ಒಂದೇ ಯಾವ ಮುಮ್ಮೆಟ್ಟ ಗುಡ್ಡದ ಮೇಲೆ ಮುಮ್ಮೆಟ್ಟ ಗುಡ್ಡದಲ್ಲಿ ತಂದೆಯ ಸೇವೆಯನ್ನು ಮಾಡಿ ತಾಯಿಗೆ ಸಂತಾನ ಪ್ರಾಪ್ತಿಯನ್ನು ಕೊಡಿಸಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಯಾವ ಮಾಯದ ಮಗ ಮಾಧುಲಿಂಗನ ಪಾದಕ್ಕೂ ಕೂಡ ಹಣ ಹೆಚ್ಚಿ ಮಣೆದು ಅದೇ ರೀತಿಯಾಗಿ ಯಾವ ಮಹಾರಾಷ್ಟ್ರ ರಾಜ್ಯ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕಿನ ಉಮದಿಯ ಗ್ರಾಮದಲ್ಲಿ ವಾಸವನ್ನ ಮಾಡಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ ಯಾವ ವೀರಮಲಕಾರ ಸಿದ್ದೇಶ್ವರ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಹಾಗೂ ಈ ಕಾರ್ಯಕ್ರಮಕ್ಕೆ ಕಾರಣೀಯ ಕರ್ತರೆನಿಸಿಕೊಂಡಿರ್ತಕ್ಕಂಥವ್ರು ಯಾರಿಪ್ಪ ಯಾವ ಮಹಾರಾಷ್ಟ್ರ ರಾಜ್ಯ ಸೊಲ್ಲಾಪುರ ಜಿಲ್ಲೆ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಅವನಿಗೆ ನೋಡ್ಲಿಕ್ ಹೋಗಬೇಡ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಒಳ್ಳೆಯ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥದ್ದು ಯಾವ್ದ್ರಿಪ್ಪ ಯಾವ ತೆಲಗಾವ ಗ್ರಾಮದ ಆರಾಧ್ಯ ದೇವತೆ ಎನಿಸಿಕೊಂಡಿರ್ತಕ್ಕಂಥ ಯಾವ ಲಗಮಾದೇವಿಯ ಮೇಲೆ ಯಾರಪ್ಪ ಅಂತಂದ್ರೆ ಪೂಜಾರಿ ಬಂಧುಗಳು ಮದುವೆಯ ನಿಮಿತ್ತವಾಗಿ ಲಗಮಾದೇವಿ ಮೇಲೆ ಹಬ್ಬದ ಕಾರ್ಯವನ್ನ ಹಾಕಿಕೊಂಡಾರ ಹೌದಿಲ್ಲ ಹಾಕಿಕೊಂಡು ಹನುಮಂತ
ಏನ್ ಮಾಡ್ಯಾರಿಪ್ಪ ಇಲ್ಲಿ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಎರಡು ಕಲಾ ಗಾಯನ ಸಂಘಗಳನ್ನ ಬರಮಾಡಿಕೊಂಡಾರ. ಯಾವ್ಯಾವ್ರಿಪ್ಪ ಕಲಾಗಾಯನ ಸಂಘ ಯಾವ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಹಾ ಹಾ ಗುಣಕಿ ಗ್ರಾಮದ ಅಮೋಘ ಸಿದ್ದೇಶ್ವರ ಡೋಳಿನ ಕಲಾ ಗಾಯನ ಸಂಘ ನಮ್ಮ ಅಭಿಷೇಕನ ಸಂಘ ಬಂದು ಹೌದಪ್ಪ ನಮ್ಮ ಜೋಡಿಯಾಗಿ ಹಾಡಲ್ಕ ಬಂದಿರ್ತಕ್ಕಂತ ಯಾರಿಪ್ಪ ಯಾವ ಸಾಂಗ್ಲಿಯ ಜಿಲ್ಲಾ ಜತ್ತ ತಾಲೂಕಿನ ಹಾ ಹಾ ಕರಜಗಿ ಗ್ರಾಮದ ಭರಮದೇವರ ಡೋಳಿನ ಕಲಾಗಾಯನ ಸಂಘ ನಮ್ಮ ಬೋರಮ್ಮ ತಂಗಿ ಸಂಘ ಎರಡು ಕಲಾಗಾಯನ ಸಂಘಗಳನ್ನ ತಮ್ಮ ಊರಿಗೆ ಬರಮಾಡಿಕೊಂಡಿರಿ. ಹೌದಪ್ಪ ಹೌದಿಲ್ಲ? ಹೌದ್ ಉಳಿರ್ತಕ್ಕಂತ ದೈವಕ್ಕೊಂದು ಏನು ವಿನಂತಿಪ್ಪ ಅಂತಂದ್ರ ಹನುಮಂತನ ಏನಪ್ಪ ಈಗ ಕಾರ್ಯಕ್ರಮ ಎಡಬಿಡದೆ ನಡೆಯುವುದರ ಸಲುವಾಗಿ ಏನ್ ನಡ್ದವಲ್ಲ ಎಡ್ ಬಿಡದೆ ಮಾತಾಡುವಂತ ಮಾತಿನಲ್ಲಿ ಹಾಡುವಂತ ಹಾಡಿನಲ್ಲಿ ಬಾರಿಸಾಡುವಂತ ವಾದ್ಯದೊಳಗಾಗಲಿ ಹಾ ಹಾ ತಿಳಿದು ತಿಳಿಲಾರೆ ಲೋಪದೇಶ ಅಕ್ಕ ಹನುಮಂತನ ಹೌದು ತಿಳಿಲಾರ್ದ ಲೋಪದೋಷ ಹಾಕಕ್ಕಪ್ಪ ಏನ್ ಪುಕ್ಕಟ್ಟ ಬಂದ್ರಿ ಇಲ್ಲಿ ತೆಲಗಾವ್ ಹಾಡಾಕ ಆ ಕಮಿಟರ್ ನಿಮ್ ಹೆಣಕ್ 10-15 ಸಾವಿರ ರೊಕ್ಕ ಹೆಣ ಚಂದ ಮಾಡಿ ಕರಿಸ್ಯಾರ ಇಲ್ಲಿ. ಹಾ 20,000 ತಪ್ಪೆ ಯಾಕಕ್ಕವಪ್ಪ ಯಾಕ ತಪ್ಪಕ್ಕವ ಯಾಕ್ರಿ ಹಾ ಬರಬ್ಬರಿ ಐತಿ ಹನುಮಂತ ಒಂದ್ ಮಾತು ಹೇಳ್ತೀನಿ. ಹಾ ಮತ್ತ ರೊಕ್ಕ ಕೊಟ್ಟ ಕರ್ಸ್ಯಾರ ಯಾಕ ತಪ್ಪಕ್ಕವ ಹಾ ಏನ ಪುಕ್ಕಟ್ಟ ಬಂದಿರಿ ಇಲ್ಲ ರೊಕ್ಕ ತಗೊಂಡ ಬಂದಿವಿ. ಹಾ ಮತ್ತ ಹಿರಿಯರು ಒಂದು ಮಾತು ಹೇಳ್ಯಾರ ಹನುಮಂತನ, ಏನ್ ಹೇಳ್ಯಾರಪ್ಪ ನಡೆಯುವಂತ ಮನುಷ್ಯ ಎಡವುದು ಸಹಜ, ಹೌದಾ ನಡೆಯುವಂತ ಮನುಷ್ಯ ಎಡವುದು ಸಹಜ, ಎಲುವಿಲ್ಲದ ನಾಲಿಗೆ ತೊದಲುವುದು ಸಹಜ ಅಂತ ಹೇಳ್ಯಾರ. ಹೌದಾ ಮಾಸ್ತರ ಹಾ ನಡೆಯುವಂತ ಮನುಷ್ಯ ಎಡುವುದು ಸಹಜ, ಹಾ ಮಾತನಾಡುವಂತ ನಾಲಿಗೆ ತೊದಲುವುದು ಸಹಜ. ಹಾ ಹೇಳ್ಯಾರಲ್ಲ. ಇದನ್ನ ನಿಮ್ ಹಿರಿಯರ್ ಹೆಂಗ್ ಹೇಳ್ಯಾರಲ್ಲ ಊಟಕ್ ಹೋದಾಗ ನನಗೂ ಒಂದ್ 2 ಮಂದಿ ಕಮಿಟಿ ಅವ್ರು ಹೇಳ್ಯಾರ ಮಾತಾ ನಿನಗೇನ್ ಹೇಳಿದ್ರು? ಜರ್ ಕಡ್ತ ತಪ್ಪಕ್ಕಂತೇಳಿ ಸ್ಟೇಜ್ ಮೇಲೆ ಹೋಗಿ ಹೇಳ್ರಿ ಅಂದ್ರ ಮುಂಜಾನೆ 5 ಸಾವಿರ ರೊಕ್ಕ ಕಟ್ಟಾಗೋದು ಸಹಜ ಅಂದಾರ ಅವ್ರು. ಆ ಉಳ್ದು ನಮ್ ರೊಕ್ಕ ಅಂದ್ರ ಅವ್ರು ಪಾರ್ಟಿ ಎಲ್ಲ ನಿಂದ ಐತಿಲಿ ಒಟ್ಟು ನಮ್ಮದೇ ಅದು. ಹಾ ರೊಕ್ಕ ಕಟ್ ಮಾಡ್ಕೋತಾರ, ಹೆಂಗ ತಪ್ಪಕ್ಕ ಹಂಗ ರೊಕ್ಕ ಕಟ್ ಮಾಡ್ಕೋತಾರ. ಹೌದಾ ಒಳ್ಳೆಯ ಮಾತು ಹನುಮಂತಣ್ಣ. ಆ ಒಂದು ಮಾತು ಹೇಳ್ತೀನಿ ನಿನಗನ, ಹೇಳ್ರಲ್ಲ ಇಲ್ಲಿ ಯಾರ ಮೇಳಿಗೆ ಬಾರಿಸಾಡಕ್ ಬಂದಿದ್ರಿ ಇವತ್ತ? ನಮ್ಮ ತಮ್ಮನ ಮೇಳಿಗೆ ಬಂದೇವಪ್ಪ. ನಿಮ್ಮ ತಮ್ಮನ ಮೇಳಿಗೆ ಬಾರಿಸಾಡಕ್ ಬಂದಿದೆ ಖರೆ. ಆ ತಮ್ಮನ ಮೇಳದಾಗ ಹೆಂಗ ರೊಕ್ಕ ಕಟ್ ಮಾಡಿ ನಿಮ್ಮ ತಮ್ಮಗೆ ಕೊಡ್ತಾರ ನೋಡು, ಹಂಗ ಮುಂಜಾನೆ ನಿನಗ ನಿಮ್ಮ ತಮ್ಮ ನಮ್ಮ ಬಸ್ ಸ್ಟ್ಯಾಂಡ್ ದಾಗ ಬಿಡುವಂತ ಸಮಯದೊಳಗ ಅವನು ನಿನಗ 500 ರೂಪಾಯಿ ರೊಕ್ಕ ಕಟ್ ಮಾಡಿ ನಿನಗ ಕೊಡ್ತಾನ. ಅವಾಗ ನೀ ತೋಡ್ ಹೋಗ್ತಂದಂಗೈತಲ್ಲ. ಸರ್ ನಾ ಎಲ್ಲ ಪಗಾರ ಬಿಟ್ಟು ಹೋಗಿದ್ದೆ ಕರೆ, ಜರ್ ಕಡ್ತ ನಾ ಪಗಾರ ಬಿಟ್ಟು ಹೋದ್ನಾರ ನನ್ನ ಹೆಂತ ಬಾಗಲ್ದಾಗ ಬೆಲೂನ್ ಹಿಡ್ಕೊಂಡ್ ನಿಂತಿರ್ತಾಳ. ನಿನ್ನ ಹೆಂತ ಅಂತ ಹೋಗ್ತಾಳು ಬಾಣೆ ತನಕ ಹೋಗ್ಯಾಳ. ಹಿಂಗ ಆಯ್ತು ಬಿಡ್ ನಿನಗ್ ಕೇಳವ್ರೇ ಇಲ್ಲ. ಹಿಂಗತಿ ಹೆಣ್ತಿ ಗುಲಾಮ ಆಗ್ಲಕತಿ ಅಂದಂಗಾತ. ಹೌದು ನಾವ್ ಒಬ್ನೇ ಅಲ್ರಿ ಹೆಂಡ್ರ ಗುಲಾಮ. ಇವೇನ್ ತಾವ್ ಹೊಡಿತಾರ ನನ್ ಜೋಡ, ಇವನು ಹೆಂಡ್ರ ಗುಲಾಮಿ. ಒಂದ್ ಮಾತ್ ಹೇಳ್ತೀನಿ ಹನುಮಂತಣ್ಣ, ಹೇಳಪ್ಪ. ಆಗಬೇಕ. ಯಾರ ಗುಲಾಮ ಆಗ್ಬೇಕು? ಯಾರ ಗುಲಾಮಪ್ಪ? ಗುರುವಿನ ಗುಲಾಮನಾಗಬೇಕ. ಹೌದಾ ತಲಿ ಕೆಟ್ಟದ್ ನಿಮ್ ತಲಿ. ಅದಕ್ಕ ಹೇಳ್ಯಾರ ಏನಂತ, ಮನೆಯ ಮೊದಲ ಪಾಠ ಶಾಲೆ ತಾಯಿನೇ ಮೊದಲ ಗುರು ಅಂತ ಹೇಳ್ಯಾರ. ಹೌದಾ ತಾಯಿ ಕೈಯಾಗ ಗುಲಾಮ ಆಗ್ಬೇಕ, ತಂದಿ ಕೈಯಾಗ ಗುಲಾಮ ಆಗ್ಬೇಕ, ಗುರುವಿನ ಕೈಯಾಗ ಗುಲಾಮ ಆಗ್ಬೇಕ, ಹೊರತು ಹೆಣ್ತಿ ಕೈಯಾಗ ಗುಲಾಮ ಆಗಿರ್ಬಾರ್ದು ಹನುಮಂತನ. ಹೌದಾ ಸರ, ಗುರುವಿನ ಗುಲಾಮ ಆದ್ರೆ ಏನ್ ಲಾಭ ಇಲ್ಲ, ಮತ್ತ ಹೆಣ್ತಿ ಗುಲಾಮ ಆದ್ರ ಹೆಂಡ್ರ ಗುಲಾಮ ಆದ್ರೆ ಲಾಭ ಅದಾವ. ನಿಮಗ್ ಕೂಣಿಲ್ಲ ಏನೇನ್ ಲಾಭ ಅದಾವು? ಟುಜ್ರಿ ಸಿಗ್ತದ, ಕಾಟ ಸಿಗ್ತದ, ಬಂಗಾರ ಸಿಗ್ತದ, ಬೆಳ್ಳಿ ಸಿಗ್ತದ. ಜರ್ ಕಡ್ತಾಗ ಒಂದೇ ಮಾತು ಹೇಳ್ಬೇಕಂದ್ರ, ಹುಡುಗಿಗೆ ಅಣ್ಣ ತಮ್ಮ ಇರ್ಲಿಲ್ಲ ಅಂದ್ರ ಹುಡುಗಿ ಇದ್ದ ಆಸ್ತಿ ಸುಖ ನನಗೆ ಆಗ್ತದ, ನಿನಗ ಅಕ್ಕದ. ಹಂಗ ಮಾತಾಡ್ಲಕ್ ಹೋಗ್ಬೇಡ ಹನುಮಂತನ. ಯಾಕಪ್ಪ ಅಂತಂದ್ರ ಮತ್ತೊಬ್ಬರ ಕೊಟ್ಟದಪ್ಪ ಅಂತಂದ್ರ ಬಹಳ ದಿನ ನಮ್ಮ ಬಳಿ ಉಳಿಯುವಂತ ಮಾತೇನ್ ಇರಂಗಿಲ್ಲ. ಆಗಬೇಕ, ಗುರುವಿನ ಗುಲಾಮ ಆಗ್ಬೇಕಾಗ್ತದ. ಅದಕ್ಕ ಇರ್ಲಿ, ಅದಂತ ತಪ್ಪನ ಬದಿ ಒತ್ತಿ ಒಪ್ಪನಂತ ಸ್ವೀಕಾರ ಮಾಡ್ತಿರ ತಿಳ್ಕೊಂಡ ಎಲ್ಲರಿಗೆ ತಿರುಗಾಡಿ ನಮಸ್ಕಾರ ಮಾಡಿದಾಗುದಿಲ್ಲ. ಯಾವನಪ್ಪ ಬೇರೆ ದೇವರ ಮನ್ಯ ಮಾಳಿಂಗ್ರ ಯೋಗಿನಾದ ಅಮೋಘ ಸಿದ್ಧ ಇಲ್ಲಿ ವಾಸವನ್ನ ಮಾಡಿರ್ತಕ್ಕಂಥ ನನ್ನ ತಾಯಿ ಆದಿಶಕ್ತಿ ಲಗಮಾದೇವಿ ಮೇಲೆ ನಂಬಿಕೆಯನ್ನು ಇಟ್ಟು ಈ ಮಾಯಿಕೆತ್ತ ಮೇಲರ ಪಾದಗಳಿಂದ ತಿಳಿದು ಇಲ್ಲಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಅದಕ್ಕೆ ಇರ್ಲಿ. ಯಾಕಪ್ಪ ಅಂತಂದ್ರೆ ಮೊದಲಿಗೆ ನಾವು ಬಂದು ಮಾಳೆ ಹಾಡೋದು ಮಾತಾಡೋದು ಬಾಳ ಅಕ್ಕದ. ಮುಂದಿನ ಸಂಧಿಗೆ ಬಂದ ನಮ್ಮ ತಂಗಿ ಬಂದಾಳ, ಈಗಾಗಲೇ ಕುರ್ಗಿ ಕೊಳ ಕಟ್ಟ್ಯಾರ. ನಮ್ಮ ತಂಗಿ ಪಾಳ್ಯದೊಳಗೆ ಬಂದ ಕಮಿಟಿ ಅಪ್ಪಣೆಯನ್ನು ತಗೊಂಡು ನಮ್ಮ ತಂಗಿ ಯಾವ ಪ್ರಕಾರ ವಿಷಯ ಇಡ್ತಾಳ ನೋಡು, ಸಿದ್ಧಾಡಿಕೆ ಪ್ರಕಾರ ಮಾತಾಡ್ತೀರ ಅಂದ್ರೆ ಸಿದ್ಧಾಡಿಕೆ ಪ್ರಕಾರ, ಇಲ್ಲ ಬುಕ್ಕಿನ ಪ್ರಕಾರ ಪ್ರಶ್ನೆ ಹಾಕಿ ಮಾತಾಡ್ತೀರಿ. ನಾನ ಇಟ್ಬಿಲ್ರಿ ವಿಷಯ ನಾವೇ ಇಡುನ್ರಿ.
ಸಿದ್ಧಾಟಿಗೆ ವಿಷಯ. ಹಾ ಹಾ ಒಳ್ಳೆ ಮಾತದ. ಹೌದ್ ಆ ನಮ್ಮ ವಿಷಯ ತಂಗಿ ವಿಷಯ ಇಡ್ತಾಳ ಸಂವಾದ. ನಾವ್ ಏನಪ್ಪಾ ಆತ ಪ್ರಶ್ನೆಗಳು ಕೇಳೋಣ ಸಿದ್ಧಾಟಿಕೆ ಒಳಗ. ಹೌದಿಲ್ಲ? ಹಾ, ಈ ಪ್ರಶ್ನೆ ಒಂದು ಮಾತು ಏನು ಕೇಳಿದಪ್ಪ ಆತ ನಮ್ಮ ತಂಗಿಗೆ. ಹೆಂಗ್ ಕೇಳಿದಪ್ಪ? ಯಾವ ಬಾರಾಮತಿಯ ಗೌಡರಾಗಿರ್ತಕ್ಕಂತ ತಂದೆ ತುಕ್ಕಪ್ಪರಾಯ ತಾಯಿ ಅಮೃತವಾಯ ಪುಣ್ಯ ಗರ್ಭದೊಳಗೆ ಜನಿಸಿ ಬಂದ್ರು. ಯಾರು? ಸಿದ್ಧ ಮಾಳಿಂಗರಾಯ. ಹೌದಾ? ಸಿದ್ಧ ಮಾಳಿಂಗರಾಯ ಯಾರ ಸೇವಾ ಮಾಡ್ತಿದ್ದ? ಗುರು ಬೀರಪ್ಪಂದು. ಗುರು ಬೀರದೇವ್ರ ಸೇವಾ ಮಾಡ್ತಿದ್ದ. ಗುರು ಬೀರದೇವರ ಸೇವಾ ಮಾಡುವಂತ ಸಮಯದೊಳಗ ಮಾಳಿಂಗರಾಯನ ಮೊದಲನೇ ಅವತಾರ ಯಾವ್ದಾಗಿತ್ತು? ಯಾವ್ದಪ್ಪ? ದೇವರ ಗೆಳೆಯ ಬಪ್ಪಣ್ಣನ ಅವತಾರ ಇತ್ತು. ಹೌದಾ? ಹೌದಿಲ್ಲ? ದೇವರ ಗೆಳೆಯ ಬಪ್ಪಣ್ಣನ ಅವತಾರ ಇತ್ತು. ಬೀರದೇವರು ಏನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರ ಏನಪ್ಪ? ಆ ಕ್ವಾಣೇಶ್ವರ ದೈತನ ಮರ್ತನ ಮಾಡ್ಬೇಕಾಗಿತ್ತು. ಹೌದಿಲ್ಲ? ಯಾಕ ಮಾತು ಬಾಳ ತಿಳ್ಕೊಂಡು ನೇರವಾಗಿ ಪ್ರಶ್ನೆ ಕೇಳಕತ್ತೀವಿ ನಾವು. ಆ ಕ್ವಾಣೇಶ್ವರ ದೈತನ ಮರ್ತನ ಮಾಡುವಂತ ಸಮಯದೊಳಗ ಹೌದಾ ಆ ಬೀರದೇವರಿಗೆ ಏನೇನು ಬೇಕಾಗಿದ್ದು? ಏನಪ್ಪ? ಪಂಚಡಂಗಿ ರುಮ್ಮ ಚೂರಿ ವಾಯು ಗಂಗಾಳ. ಹೌದಾ? ಹೌದಿಲ್ಲ? ಪಂಚಡಂಗಿ ರುಮ್ಮ ಚೂರಿ ವಾಯು ಗಂಗಾಳ ಯಾರಿಗೆ ಬೇಕಾಗಿದ್ದು? ಬೀರದೇವರಿಗೆ ಬೇಕಾಗಿದ್ದು. ಅವು ತಯಾರ ಆಗಬೇಕಾಗಿತ್ತಪ್ಪ ಅಂತಂದ್ರ ಆ ಬೀರದೇವರ ಏನು ಮಾಡ್ದ? ಏನು ಯಾರಪ್ಪ ಅಂತಂದ್ರ ಕೇಸು ರಾಜಾಗ ರೋಗ ಹಚ್ಚಿದ. ಹೌದಾ? ಯಾರು? ಬೀರದೇವರ. ಕೇಸು ರಾಜಾಗ ರೋಗ ಹಚ್ಚದ. ಕೇಸು ರಾಜಾಗ ರೋಗ ಹಚ್ಚದಂತ ಸಮಯದೊಳಗ ಕೇಸು ರಾಜ ಎಲ್ಲಾ ಕಡೆ ಏನಪ್ಪಾ ಅಂತಂದ್ರ ದವಾಖಾನಿನು ಮಾಡ್ತಾನ ಮತ್ತು ಆಯುರ್ವೇದ ಔಷಧನು ತಗೊಂಡ್ರು ಸಹಿತ ಕೇಸು ರಾಜಾಗ ರೋಗ ದೂರ ಆಗಲಿಲ್ಲ. ಹೌದಾ? ದೂರ ಆಗ್ಲಾರಂತ ಸಮಯದೊಳಗ ಆ ಕೇಸು ರಾಜನ ಆಸ್ಥಾನದಾಗ ಇರ್ತಕ್ಕಂತ ಎಲ್ಲಾ ಬಾಲ್ಯರು ಹೆಣ್ಣು ಮಕ್ಕಳಿಗೆ ಏನ್ ಮಾಡ್ಲಕ್ ಬಂದ್ರಪ್ಪ ಅಂತಂದ್ರ ಏನಪ್ಪ? ನೀರಿಗೆ ಬಂದಂತ ಸಮಯದೊಳಗ ಕೇಸು ರಾಜನ ಬಗ್ಗೆ ಮಾತಾಡ್ತಾರ. ಯಾಕಪ್ಪ ಅಂತಂದ್ರ ಒಳ್ಳೆಯ ರಾಜನಿದ್ದ ಬೇಡಿದ್ದವರಿಗೆ ಬಡತನದವ್ರಿಗೆ ಏನಪ್ಪಾ ಅಂತಂದ್ರ ಏನಪ್ಪ ಬಂದ ಏನಪ್ಪಾ ಅಂತಂದ್ರ ಸಹಾಯ ಮಾಡ್ತಿದ್ದ. ನಮ್ಮ ರಾಜ್ಯರ ಒಳ್ಳೆಯವರಿದ್ರು ಹಿಂಗ ಆಗಬಾರ್ದಾಗಿತ್ತು, ಆಗಲಕ್ಕತ್ತ ತಿಳ್ಕೊಂಡ ನೀರಿಗೆ ಬಂದಿರ್ತಕ್ಕಂತ ಬಾಲ್ಯರ ಮಾತಾಡ್ಕೊತ ಹೋತಿರ್ತಾರ. ಆ ಮಾತಾಡುವಂತ ಶಬ್ದ ಯಾರಿಗೆ ಕೇಳಿಸ್ತದ? ಯಾರಿಗಪ್ಪ? ನನ್ನಪ್ಪ ಬೀರದೇವ್ರಿಗೆ ಕೇಳಿಸ್ತು. ಹೌದಾ? ಬೀರದೇವ್ರಿಗೆ ಕೇಳಿಸ್ತು. ಬೀರದೇವ್ರ ಹೇಳ್ತಾನ ಏನಂತ? ನಿಮ್ಮ ರಾಜ್ಯನ ರೋಗ ದೂರ ಮಾಡುದು ನನಗ ಹತ್ತು. ನಾ ಬೇಡಿದ್ದು ಕೊಡ್ತಾನೆ ಕೇಳ್ಕೊಂಡು ಬರ್ರಂತ ಸಮಯದೊಳಗ ನೀರಿಗೆ ಬಂದ ನಾರ್ಯಾರು ಹೋಗಿ. ಹೌದಾ? ಏನಪ್ಪಾ ಅಂತಂದ್ರೆ ಕೇಸು ರಾಜಾಗ ಒಂದು ಮಾತು ಹೇಳ್ತಾರ. ಏನಪ್ಪಾ ಅಂತ ನಿಮ್ಮ ರೋಗ ದೂರ ಮಾಡ್ತೇನೆ ಅಂತ ಒಬ್ಬ ಸಿದ್ಧ ಬಂದು ಹೇಳ್ಯಾನ. ಅವನಿಗೆ ಏನು ಬೇಡ್ತೀರಿ ಅದು ಬೆಕ್ಕಾದ ಕೊಡಬೇಕು ಅಂತ ವಚನ ಕೊಟ್ಟಾನ ಅಂತ ಹೇಳಿದ್ರು. ಹೌದಾ? ಅವಾಗ ಕೇಸು ರಾಜ ಹೇಳ್ತಾನ ನನಗ ಆರಾಮ ಆದ್ರೆ ಸಾಕಾಗ್ಯದ, ಏನು ಬೇಡ್ತಾನೆ ಬೆಕ್ಕಾದ ಕೊಡ್ತೇನೆ ಕರ್ಕೊಂಡು ಬರ್ರಿ ಅಂತ ಹೇಳ್ದ. ಅವಾಗ ಬೀರದೇವರು ಬಂದ. ಬೀರದೇವರ ಕೇಸು ರಾಜನ ರೋಗಂತೂ ದೂರ ಮಾಡ್ಯಾನ. ಅವಾಗ ಏನು ಬೇಡ್ದ? ಏನು? ಪಂಚಡಂಗಿ ರುಮ್ಮ ಚೂರಿ ವಾಯು ಗಂಗಾಳ ಬೇಡ್ಯಾನ. ಹೌದಿಲ್ಲ? ಪಂಚಡಂಗಿ ರುಮ್ಮ ಚೂರಿ ವಾಯು ಗಂಗಾಳ ಬೇಡದ. ಆ ಬಡಿಯಾರ ಕಾಳನ ಕಡೆಯಿಂದ ಕಂಬಾರ ಕಾಳನ ಕಡೆಗೆ ಯಾರು ಹಚ್ಚದ? ಯಾರಿಗೆ? ಕಂಬಾರ ಕಾಳನಗ ಏನು ಮಾಡ್ದಪ್ಪ ಅಂತಂದ್ರ ಕೇಸು ರಾಜ ಪಂಚಡಂಗಿ ರುಮ್ಮ ಚೂರಿ ವಾಯು ಗಂಗಾಳ ತಯಾರು ಮಾಡ್ಲಕ್ ಹಚ್ಚದ. ಹೌದಾ? ಆ ಪಂಚಡಂಗಿ ರುಮ್ಮ ಚೂರಿ ವಾಯು ಗಂಗಳು ಎಷ್ಟು ತಯಾರ ಮಾಡಿದ್ರು ಸಹಿತ ತಯಾರ ಆಗಲಿಲ್ಲ. ತಯಾರ ಆಗ್ಲಾರಂತ ಸಮಯದೊಳಗ ದೇವರಿಗೆ ಬಪ್ಪನಿಗೆ ತಿಳಿತಾದ. ಏನಂತ? ಏನಪ್ಪಾ ಅಂತಂದ್ರೆ ಈ ಕಂಬಾರ ಕಾಳನ ಕುಲ್ಮಿ ಒಳಗ ಒಂದು ಜೀವ ಆಹುತಿ ಆಗುತ್ತಾನ. ಏನಪ್ಪಾ ಅಂತಂದ್ರೆ ಪಂಚಡಂಗಿ ರೂಮ್ ಚೂರಿ ವಾಯು ಗಂಗಳು ತಯಾರಾಗಂಗಿಲ್ಲ. ಹೌದಿಲ್ಲ? ತಯಾರ ಆಗಂಗಿಲ್ಲ. ಹಂಗಾದ್ರೆ ಇಲ್ಲಿ ಒಂದು ಜೀವ ಆಹುತಿ ಆಗ್ಬೇಕಾಗ್ಯದ ತಿಳ್ಕೊಂಡು ಸ್ವತಃ ವಿಚಾರ ಮಾಡಿ ಅಲ್ಲಿ ಯಾರ ಜೀವ ಆಹುತಿ ಮಾಡಿದ್ರು? ಯಾರ್ದು? ಅದೇ ದೇವರ ಗೆಳೆಯ ಬಪ್ಪನ ಏನಪ್ಪ ಅಂತಂದ್ರೆ ಕಂಬರ ಕಾಳನ ಕುಲಿಮೆ ಒಳಗ ಆಹುತಿ ಆಗ್ಯಾರ. ಆಹುತಿ ಆದಂತ ಆಗುವಂತ ಸಮಯದೊಳಗ ಬೀರದೇವ್ರಿಗೆ ಒಂದು ಮಾತು ಹೇಳ್ತಾನ. ನನ್ನ ನಿನ್ನ ಬೆಟ್ಟಿ ಏನಪ್ಪಾ ಅಂತಂದ್ರೆ 3 ಪಟ್ಟ ಆದ ನಂತರ ತಿಳ್ಕೊಂಡ ಮಾಳಿಂಗರಾಯ ಹಿಂದಿನ ಅವತಾರ ಇದ್ದಕ್ರ ವಚನ ಕೊಡ್ತಾನ. ವಚನ ಕೊಟ್ಟದ ಪ್ರಕಾರ ದೇವರಿಗೆ ಬಪ್ಪನ ಕಂಬರ ಕಾಳನ್ನ ಕುಲ್ಮಿ ಒಳಗ ಆಹುತಿ ಆಗ್ಯಾನ. ಮುಂದ 3 ಪಟ್ಟ ಆದ ನಂತರ ಗುರು ಶಿಷ್ಯರ ಬೆಟ್ಟಿ ಎಲ್ಲಿ ಅಕ್ಕದ? ಬೇಣಿ ಹೆಗ್ಗೇರಿ ಕೆರಿ ಒಳಗ ಅಕ್ಕದ. ಹೌದಿಲ್ಲ? ಇಲ್ಲಿ ಒಂದು ಮಾತು ಏನು ಕೇಳುದಪ್ಪ ಅಂತ ನಮ್ಮ ತಂಗಿಗೆ, ಏನಪ್ಪಾ ಆ ಬೀರದೇವರ ಮಠಗಳು ಹೌದಿಲ್ಲ ಡೋಣಿ ಹೆಗ್ಗೇರಿ ಕೆರೆ ಒಳಗ ಗುರು ಶಿಷ್ಯರ ಕೂಡುಕ್ಕಿಂತ ಮುಂಚಿತವಾಗಿ ಬೀರದೇವರ ಮಠಗಳು ಎಷ್ಟದ್ದು?
ಹೌದಾ ಮತ್ತ ಕೂಡಿದ ಮ್ಯಾಗ ಇವ್ರ ಮಠಗಳು ಎಷ್ಟು ಮಠಗಳಾದವು ಹೌದಾ ಅವನಿಗೆ ಕೂಡಕ್ಕಿಂತ ಮೊದಲು ಎಷ್ಟು ಮಠಗಳಿದ್ದು ಕೂಡಿದ ಬಳಕ ಎಷ್ಟು ಮಠಗಳಾದವು ಹೌದಾ ಇದು ಒಂದು ಮಾತ ಇನ್ನೊಂದು ಮಾತು ಏನಪ್ಪಾ ಅಂತಂದ್ರ ಏನಪ್ಪಾ ಆ ಒಬ್ಬ ಭಕ್ತ ಬೀರದೇವರ ಮತ್ತು ಮಾಯಮ್ಮ ದೇವಿ ಕಾಲ ಏನಪ್ಪಾ ಅಂತಂದ್ರ ಕಾಲಾಗ ಸಾನಿಗೆ ಬೇರಾಗಿ ಸಿರಿಗಂಧದ ಕೊಡ್ಡಾಗಿ ನಿಂತಿದ್ದ ಹೌದಾ ನಮ್ಮ ಪ್ರತಿ ಭಕ್ತಿ ಮಾಡ್ತಿದ್ದ ಸೇವಾ ಮಾಡ್ತಿದ್ದ ಆ ಭಕ್ತನ ಭಕ್ತಿಗೆ ಮೆಚ್ಚಿ ಅವಾಗ ಬೀರದೇವರ ಮಾಯಮ್ಮ ದೇವಿ ಪ್ರತ್ಯಕ್ಷ ಆಗಿ ಕೇಳ್ತಾರ ನಿನ್ನ ಭಕ್ತಿಗೆ ನಾವು ಒಲಿತೀವಿ ಏನ್ ಬೇಡ್ತಿ ಬೇಡ ಬೆಕ್ಕಾದ ಕೊಡ್ತೀವಿ ಅಂದಂತ ಸಮಯದೊಳಗ ಅವಾಗ ಭಕ್ತಿಗೆ ಏನ್ ಬೇಡದ ಏನಪ್ಪಾ ನನಗೆ ಸಿರಿ ಬೇಡ ಸಂಪತ್ತು ಬೇಡ ರೊಕ್ಕ ಬೇಡ ರೂಪಾಯಿ ಬೇಡ ಬೆಳ್ಳಿ ಬೇಡ ಬಂಗಾರ ಬೇಡ ನಾ ಎಷ್ಟು ದಿನ ನಮ್ಮ ಊರವನ್ನ ಬಿಟ್ಟು ನಿಮ್ಮ ತನ ಬಂದ ಸೇವಾ ಮಾಡಿನಪ್ಪ ಅಂತಂದ್ರ ನೀವು ನನಗೆ ಏನು ಕೊಡ್ಬೇಕಪ್ಪ ಅಂತಂದ್ರ ನನ್ನ ಭಕ್ತಿ ನಿಮಗ್ ಅಜರಾಮರವಾಗಿತ್ತಪ್ಪ ಅಂತಂದ್ರ ನನ್ನ ಜೋಡಿ ನೀವು ಬೆನ್ನ ಹತ್ತಿ ಬಂದ ನಮ್ಮ ಊರ ಒಳಗ ನೀವು ಅಕ್ಕ ತಮ್ಮವಾಗಿ ನೆಲೆಯಾಗಿರ್ಬೇಕಂತ ತಿಳ್ಕೊಂಡ ಹೌದಾ ಅವಾಗ ಭಕ್ತಿಗೆ ಮೆಚ್ಚಿ ಹೊನ್ನೂರು ಬೀರದೇವರ ಮತ್ತು ಚಿಂಚಲಿ ಮಾಯಮ್ಮ ದೇವಿ ಆ ಭಕ್ತನ ಸಂಗಾಟ ಬೆನ್ನ ಹತ್ತಿ ಬಂದು ಆ ಭಕ್ತನ ಹೊಲದ ಒಳಗೆ ಸದ್ದು ನೋಡಲಿಕ್ಕೆ ಹೋದ್ರು ಸಹಿತ ಬೀರದೇವ್ರ ಮಾಯಮ್ಮ ದೇವಿ ಗದ್ದಿಗೆ ಅದಾವ ಅಲ್ಲಿ ಹೌದಾ ಗುಡಿ ಅದಾವ ಇಲ್ಲಿ ಒಂದು ಮಾತು ಏನು ಕೇಳದಪ್ಪ ಅಂತಂದ್ರ ಏನಪ್ಪಾ ಆ ಭಕ್ತನ ಹೆಸರೇನೋ ಭಕ್ತಿ ಯಾವ ಸಮಾಜದವದಾನ ಹೌದಾ ಈ ಸದ್ದು ನೋಡಲಿಕ್ಕೆ ಹೋದ್ರು ಸಹಿತ ಆ ಗುಡಿ ಯಾವ ಊರಾಗದವ ಯಾವ ತಾಲೂಕ ಯಾವ ಜಿಲ್ಲಾ ಯಾವ ರಾಜ್ಯ ಜಿಲ್ಲಾ ತಾಲೂಕು ರಾಜ್ಯ ಹೇಳ್ತಾವ ತಂಗಿ ಹೌದಿಲ್ಲ ಈಗ ನೋಡ್ಲಿಕ್ ಹೋದ್ರು ಸಿಗಬೇಕು ಹೇಳ್ತಾವ ವಿಶ್ವಾಸವಾದ ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಏನಿಲ್ಲ ಹೌದಿಲ್ಲ ಯಥಾ ಪ್ರಕಾರ 4 ನುಡಿ ಚಾಲನ್ ಹಾಡಿ ನಮ್ಮ ಸರ್ಜೋಡಿ ಕಲಾ